ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ಪಲ್ಲವಿ. ಇವತ್ತಿನ ವಿಡಿಯೋ ಬಗ್ಗೆ ಹೇಳೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಾವಿವತ್ತು ನಮ್ಮ ಚಿಕ್ಕಿ ಮನೆಗೆ ಹೋಗಿದ್ದು, ಇಲ್ಲೇನೆ ಪಕ್ಕದಲ್ಲೇ ಇರೋದು ನಮ್ಮ ಚಿಕ್ಕಮ್ಮಗೋಸ್ಕರ ಅವ್ರ ಮನೆಗೆ ಹೋಗಿದ್ದು. ತಿಂಡಿ ಕರೆದಿದ್ರು, ಸರಿ ಅಂತ ಹೋಗೋದು. ತಿಂಡಿ ಗಿಂಡಿ ಮಾಡಿಕೊಂಡು ನಮ್ಮ ಚಿಕ್ಕಮ್ಮ ಅಡುಗೆಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ತೊಗರಿ ಕಾಳು ಬಿಡಿಸ್ತಿದ್ರು. ಅವ್ರ ಜೊತೆ ಕೂತ್ಕೊಂಡು ನಾವು ತೊಗರಿ ಕಾಳು ಬಿಡಿಸ್ತು. ಆಮೇಲೆ ನಮ್ಮ ಅಣ್ಣ ಎಲ್ಲ ಬಂದಿದ್ದರು, ನಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಬಂದಿದ್ದರು. ಚಿಕ್ಕಪೇಟೆಗೆ ಹೋಗ್ಬೇಕಾಗಿತ್ತು, ಅವ್ರ ಆ್ಯನಿವರ್ಸರಿಗೆ ಬಟ್ಟೆ ತೊಗೋಬೇಕು ಅಂತ. ಸರಿ ಓಡೋಣ ಅಂದ್ಕೊಂಡು ತಿಂಡಿ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟು ಚಿಕ್ಕಪೇಟೆಗೆ ಹೋಗೋಷ್ಟರಲ್ಲಿ ನಾವು ಒಂದು 11:30 ಆಗಿತ್ತು. ನೋಡ್ತಿದ್ರಲ್ಲ, ಭಾನುವಾರ ಹೋದರೆ ಎಷ್ಟು ಕ್ರೌಡ್ ಇರುತ್ತೆ ಅಂತ. ತುಂಬಾ ಜನ ಇದ್ದರು. ನಾನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಪಾಪು ಕೂಡ ಬಂದಿದ್ಲು. ಅವಳು ಫಸ್ಟ್ ಟೈಮು ಈ ಥರ ತುಂಬ ಜನಗಳಿರೋ ಮಧ್ಯೆ ಎಲ್ಲ ಬಂದಿರೋದು. ತುಂಬಾ ಸ್ಟಾರ್ಟಿಂಗು ಸ್ವಲ್ಪ ಸಮಾಧಾನಾಗೆ ಇದ್ಲು. ಆಮೇಲೆ ಹೋಯ್ತಾ ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾವು ಅವಳಿಗೆ ಡ್ರೆಸ್ ತೊಗೋಬೇಕಾಗಿತ್ತು. ನಮ್ಮ ಡ್ರೆಸ್ಗಳು ತೊಗೊಂಡ್ಲು. 150 ರೂಪಾಯಿದು ಟಾಪ್ಸ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಅವಳು ಒಂದು ಡ್ರೆಸ್ ತೊಗೊಂಡು ಒಂದು 600 ರೇಂಜ್ ಇತ್ತು. ಒಂದು ಡ್ರೆಸ್ ತೊಗೊಂಡು 4 ಟಾಪ್ಗಳು ತೊಗೊಂಡು ತುಂಬಾ ಚೆನ್ನಾಗಿತ್ತು. ನಮ್ಮ ಅಣ್ಣಂಗೂ ಟಿ ಶರ್ಟ್ ಎಲ್ಲ ಬೇಕಾಗಿತ್ತು, ಅವನು ಕೂಡ ತೊಗೊಂಡು. ನಮ್ಮ ಪಾಪಗೂ ನಾವು ಒಂದು 4 ಟಿ ಶರ್ಟು, ಪ್ಯಾಂಟ್ ಎಲ್ಲ ತೊಗೊಂಡು. ಕ್ವಾಲಿಟಿ ವೈಸ್ ಹೇಳ್ದಂಗೆ ಇಲ್ಲ, ಬ್ಯಾಂಗ್ಳೂರವ್ರಿಗೆ ಗೊತ್ತಿರುತ್ತೆ ಚಿಕ್ಕಪೇಟೆಯಲ್ಲಿ ಹೇಗೆ ತೊಗೋತಾರೆ ಅಂತಂದರೆ. ಚಿಕ್ಕಪೇಟೆನೇ ಬೆಟರು ಅಂತಾರೆ. ಚೀಪ್ ರೇಟಿಗೆಲ್ಲ ತೊಗೋಬೇಕು ಅಂತಂದರೆ ಚಿಕ್ಕಪೇಟೆ ಬೆಟರ್ ಅಂತ ಹೇಳ್ತಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬರೋ ಅಷ್ಟರಲ್ಲಿ 12:15, 1 ಗಂಟೆ ಆಗಿತ್ತು. ನನ್ನ ತಮ್ಮ ಕಾರ್ ತೊಗೊಂಡು ಬಂದಿದ್ದ, ಅಲ್ಲಿ ಸರ್ವಿಸ್ ಕೊಡಬೇಕಾಗಿತ್ತು ಅಂದ್ಕೊಂಡು ಸರ್ವಿಸ್ ಕೊಟ್ಬಿಟ್ಟು ಕಾರ್ನ ಆನ್ ದ ವೇ ಬಂದ, ನಮ್ಮನ್ನು ಕರ್ಕೊಂಡು ಹೋದ ಮನೆಗೆ. ನಾವು ಅವನ ಕಾರಲ್ಲೇ ಹೊರಟ್ವಿ. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಆಗಲೇ ತೋರಿಸಿದ್ನಲ್ಲ, ತೊಗರಿಕಾಯಲ್ಲಿ ಸಾಂಬಾರು ಮಾಡಿದರು. ಹಳೆ ಕಾಲದವ್ರಂತೂ ಕೇಳಲೇಬೇಕು. ಹುಳಿ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ಅಂದರೂ ತುಂಬಾ ಟೇಸ್ಟಿಯಾಗಿ ಮಾಡಿದರು. ಮುದ್ದೆ ಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಮನೆಗೆ ರೀಚ್ ಆಗೋಷ್ಟರಲ್ಲಿ ಬ್ಯಾಂಗ್ಳೂರಲ್ಲಿ ರೋಡ್ಗಳು ಕೇಳಬೇಕಲ್ಲ, ಅಡ್ಡಾದಿಡ್ಡಿ ಚಿಕ್ಕದಾಗಿರುತ್ತೆ. ಒಂದು ಕಾರ್ ಹೋದರೆ ಒಂದು ಬೈಕ್ ಬರಲ್ಲ, ಆಟೋ ಹೋದರೆ ಕಾರ್ಗಳು ಬರಲ್ಲ, ಆ ಥರ ಇತ್ತು. ಆಗೋ ಮುಗಿಸ್ಕೊಂಡು ನಮ್ಮ ಮನೇಲೆಲ್ಲ ಬಟ್ಟೆ ಎಲ್ಲ ಇಟ್ಟು ತಿರ್ಗಾ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ಊಟ ಗೀಟ ಮುಗಿಸ್ಕೊಂಡು ಪಾಪು ಎಲ್ಲರೂ ಆಟ ಆಡ್ತಾ ಕೂತಿದ್ರು. ಅಷ್ಟರಲ್ಲಿ ತಿರ್ಗಾ ನಾವು ಡಿಮಾರ್ಟ್ಗೆ ಹೋಗೋಣ ಅಂತ ಹೊರಡೋಣ ಅಂತ ರೆಡಿ ಆಗ್ತಿದ್ವಿ. ಡಿಮಾರ್ಟ್ ಕೂಡ ಅಷ್ಟೇ, ಇಲ್ಲೇ ಹತ್ರ ಇರೋದು, ಗೋಪಾಲನ್ ಮಾಲಲ್ಲಿ ಇರೋದು ಡಿಮಾರ್ಟು. ಸರಿ ಅಂತ ಅಂದ್ಬಿಟ್ಟು ನಾನು, ನನ್ನ ತಮ್ಮ, ನಮ್ಮ ಅಣ್ಣ, ನಮ್ಮ ಯಜಮಾನ್ರು ಎಲ್ಲರೂ ಕೂಡ ಓಡೋಣ ಅಂತ ಅಂದ್ಬಿಟ್ಟು ಓಡ್ತಿದ್ದು. ಪಾಪಂತೂ ತುಂಬಾ ಖುಷಿಯಾಗಿದ್ದು. ಎಲ್ಲರೂ ಓಡಾಡ್ತಿದ್ರೆ ಅವ್ರಿಗೆ ಖುಷಿ ಕೇಳಲೇಬೇಕಲ್ಲ. ಎಲ್ಲ ಕಡೆನೂ ಓಡಾಡ್ತಿದ್ರು. ಬೆಳಗ್ಗೆಯಿಂದ ಅವ್ರಿಗೆ ಮಲ್ಕೋಬೇಕು ಅಂತಲೇ ಇಲ್ಲ, ಗಾಡೀಲಿ ಎಲ್ಲರ ತಿರುಗಿಸಿದ್ರು ಅಷ್ಟೇ. ಆಟ ಆಡ್ಕೊಂಡು ಓಡಾಡ್ಕೊಂಡು ಸಮಾಧಾನವಾಗಿದ್ದು. ನನ್ನ ಮಗಳು, ನಮ್ಮ ಅಣ್ಣನ ಮಗಳಂತೂ ತುಂಬಾ ಆಟ ಆಡಿದ್ರು. ಅಷ್ಟರಲ್ಲಿ ಡಿಮಾರ್ಟ್ ಕೂಡ ಬಂತು. ನೋಡ್ತಿದ್ದಾರಲ್ಲ, ಇದು ನಮ್ಮ ಚಾಮರಾಜಪೇಟೆ ಹತ್ರ ಇರೋದು ಗೋಪಾಲನ್ ಮಾಲು. ಇಲ್ಲಿ ಡಿಮಾರ್ಟ್ಗೆ ನಾವು ಗ್ರೋಸರೀಸ್ ತೊಗೊಳಕ್ಕೆ ಇಲ್ಲಿಗೇ ಬರೋದು. ನೋಡಿ, ನಮ್ಮ ಯಜಮಾನರು, ನಮ್ಮ ಮಗಳು ಕೂಡ ಹೋಗ್ತಿದ್ದಾರೆ. ಅವಳಿಗೆ ಫಸ್ಟು ಮಾಲ್ಗೆ ಹೋಗ್ಬೇಕು ಅಂತಂದರೆ ಕಾರಲ್ಲೆಲ್ಲ ಆಟ ಆಡಬೇಕು ಅಂತ ತುಂಬಾ ಇಷ್ಟ. ಕಾರು ಕೂಣ್ಸಲ್ಲ, ಎಕ್ಸ್ಲೇಟ್ರಲ್ಲಿ ಒಂದು ರೌಂಡ್ ಹೋಗಿ ಬರ್ತಾಳೆ. ಅವಳಿಗೆ ಯಾವಾಗಲೂ ಅಷ್ಟೇ, ರೈಲ್ವೆ ಸ್ಟೇಷನ್ಗೆ ಹೋಗಲಿ, ಇಲ್ಲಿ ಡಿಮಾರ್ಟಿಗೆ ಬರಲಿ, ಒಂದು ಸತಿ ಅಲ್ಲ ಅದರಲ್ಲಿ ಒಂದು ರೌಂಡ್ ಹೋಗಿದ್ದು ಬಂದ್ರೇ ಅವಳಿಗೆ ಖುಷಿ. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಯಾವಾಗ್ಲೂ ಡಿಮಾರ್ಟಿಗೆ ಬಂದರೆ ಫಸ್ಟು ಒಂದು ಸತಿ ಅಲ್ಲಿಗೆ ಕರ್ಕೊಂಡು ಹೋಗಿನೇ ಬರೋದು. ಇನ್ನೊಂದು ಪಾಪು ಕೂಡ ಅವ್ರ ಜೊತೆನೇ ಹೋದ್ರು. ತುಂಬಾ ಭಯ ಆಗ್ತಿತ್ತು. ಅವ್ರ ಪೇರೆಂಟ್ಸ್ ಕೂಡ ಯಾರಿಗೂ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅಂತಲೇ ಹೇಳ್ಬೋದು. ಮಕ್ಳುಗಳನ್ನ ಹಿಂಗೆ ಬಿಟ್ಬಿಟ್ಟು ಹೊರಟೋಗ್ತಾರೆ. ಒಬ್ಬೊಬ್ಬರು ನಾವು ಹೇಳ್ಕೊತಿದ್ರೆ ನಮ್ಮ ಹತ್ರ ಬರ್ತಾನೆ ಇಲ್ಲ ಮಗು. ಇನ್ನೊಂದು ಮಗು ಕೂಡ ಹೋಗ್ತಿತ್ತು ಅಂದ್ಬಿಟ್ಟು ಆ ಮಗುನೂ ಹಿಂದೆಗಡೆ ಕರ್ಕೊಬಂದು ಅಲ್ಲಿರೋರು ನಮಗೇನೆ ಕೇಳ್ತಾರೆ, ಏನು ವೀಡಿಯೋ ಮಾಡ್ತಾಯಿದ್ದೀರಾ ಅಲ್ಲಿ ಅಂತ. ನಾವು ಪಕ್ಕಕ್ಕೆ ಜರುಗ್ಸಕ್ಕೆ ಹೋದರೆ ನಮಗೇನೆ ಏನು ಹೇಳ್ತಾರಲ್ಲ, ಸಹಾಯ ಮಾಡೋಕ್ಕೆ ಹೋದರೆ ನಮಗೆ ಬೀಳುತ್ತೆ ಅಂತ. ಹಂಗಾಯ್ತು ಕತೆ. ಸರಿ ಅಂದ್ಬಿಟ್ಟು ನಾವು ಟ್ರಾಲಿ ತೊಗೊಂಡು ಹೊರಟು. ನನ್ನ ಅಣ್ಣನ ಮಗಳಿಗಂತೂ ಇದು ಫಸ್ಟು ಅನಿಸುತ್ತೆ ಈ ಥರ ಮಾಲಿಗೆ ಬಂದಿರೋದು. ಅವಳಿಗಂತೂ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ಆ ಥರ ಟ್ರಾಲಿ ಒಳಗೆ ಕೂತಿದ್ದು. ಕನ್ನಡಕ ಹಾಕೊಂಡು ಕೂತಿಲ್ಲ, ನಮ್ಮ ಯಜಮಾನ್ರು ಕನ್ನಡಕ ಹಾಕಿಲ್ಲ. ಅವಾಗಂತೂ ತುಂಬಾ ಖುಷಿ ಆಯಿತು. ಬೇಕಾ ಚಿನ್ನಿ ಅಂತಂದರೆ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾಳೆ ಎಲ್ಲದಕ್ಕೂ. ಡಿಮಾರ್ಟ್ಗೆ ಬಂದಿರೋ ಕಾರಣ ಏನು ಅಂತಂದರೆ, ನಮ್ಮ ಅಣ್ಣಂಗೆ ಟಿ ಶರ್ಟ್ ತೊಗೋಬೇಕಾಗಿತ್ತು. ನಮ್ಮದಕ್ಕೆ ಶರ್ಟು ಟಿ ಶರ್ಟ್ 2 ಕೂಡ ಬೇಕಾಗಿತ್ತು. ಅವಳು ಶರ್ಟ್ ನೋಡ್ತಾ ಇದ್ಲು. ಈ ಡಿಮಾರ್ಟಲ್ಲಿ ಎಲ್ಲ ಶರ್ಟ್ ಅಂತೂ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಸುಮಾರು ಟಿ ಶರ್ಟ್, ನಮ್ಮ ಯಜಮಾನ್ರಿಗೆ ಪ್ಯಾಂಟು ಶರ್ಟ್ ಎಲ್ಲ ಇಲ್ಲೇ ತೊಗೊಳೋದು, ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸರಿ ಅಂತ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ಲು. ಕಲರ್ಸ್ಗಳು ನೋಡ್ತಾ ಇದ್ದು ತುಂಬಾ ಇಷ್ಟ ಆಯಿತು. 1-2 ಕಲರ್ಸು, ಒಂದು ಗ್ರೀನ್ ಕಲರು, ಒಂದು ಸ್ಕೈ ಬ್ಲೂ ಕಲರ್ ತೊಗೊಂಡ್ಲು. ತುಂಬಾ ಚೆನ್ನಾಗಿತ್ತು. ನನ್ನ ಪಾಪಗಂತೂ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ಬಂದಿದ್ಲಲ್ಲ, ಅದಕ್ಕೆ ತುಂಬಾ ಖುಷಿ ಆಯಿತು.
ನನ್ನ ಪಾಪು ಸ್ಲಿಪ್ಪರ್ ನೋಡಬೇಕು ಅಪ್ಪ ಅಂತ ಅಂದ್ಬಿಟ್ಟು ಸ್ಲಿಪ್ಪರ್ ನೋಡ್ತಿದ್ಲು. ಅಪ್ಪ ಮಕ್ಕಳು ಇಬ್ರು. ಅವಳಿಗೆ ಎಲ್ಲ ಸ್ಲಿಪ್ಪರು ಅಷ್ಟೇ, ಎಲ್ಲ ಸ್ಲಿಪ್ಪರ್ನು ಹಾಕೊಂಡು ಟ್ರಯಲ್ ನೋಡಿ ಬಿಚ್ಚಿಡ್ತಾಳೆ. ಹುಡುಗರುಗಳು ಹಾಕೋತಿದ್ರು ಅಂದ್ಬಿಟ್ಟು ನನಗೆ ಹಾಕೊಳಕ್ಕೆ ಬಿಡ್ತಿಲ್ಲ ಅಂತ ಅಂದ್ಬಿಟ್ಟು ಗಲಾಟೆ ಮಾಡ್ತಿದ್ಲು. ಸರಿ ಅಂದ್ಬಿಟ್ಟು ಹಾಕೋಚಿನಿ ಅಂತ ಅಂದ್ಬಿಟ್ಟು ಅವಳಿಗೂ ಹಾಕ್ಸ್ತು. ನನ್ನ ತಮ್ಮನೂ ಅವ್ರದ್ದು ಫ್ರೆಂಡ್ಸ್ ಪಾಪಗೆ ಬೇಕು ಅಂತಂದ್ಬಿಟ್ಟು ಅವ್ರಿಗೂ ಬಟ್ಟೆಗಳು ತೊಗೊಂಡ. ನಮ್ಮನೆ ಟೀ ಶರ್ಟ್ ಎಲ್ಲ ನೋಡ್ತಿದ್ಲು. ನಮ್ಮ ಪಾಪು ಓಡಾಡೋದು ನೋಡಿ ನಮ್ಮ ಅಣ್ಣನ ಪಾಪು ಕೂಡ ನಾನು ಇಳಿಸು ಕೆಳಗೆ ಅಂತಂದ್ಬಿಟ್ಟು ಕೆಳಗೆ ಇಳ್ತಾ ಹೋಗ್ತಿದ್ಲು. ಸರಿ ಅಂತಂದ್ಬಿಟ್ಟು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ಗ್ರಾಸರಿ ತೊಗೊಳ್ಳೋಣ ಅಂತಂದ್ಬಿಟ್ಟು ಬಂದು ಗ್ರಾಸರೀಸ್ ಎಲ್ಲ ತೊಗೊಂಡ್ಬಿಟ್ಟು ಮನೇಲಿ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು ಅಂತಂದ್ಬಿಟ್ಟು ಸ್ವಲ್ಪ ಐಟಮ್ಸ್ ತೊಗೊಳ್ಳೋಣ ಅಂತ ಸ್ವಲ್ಪ ಐಟಮ್ಸ್ಗಳೆಲ್ಲ ತೊಗೋಬೇಕಾಗಿತ್ತು. ಐಟಮ್ಸ್ಗಳೆಲ್ಲ ತೊಗೊಂಡೆ. ಕಡಲೆಬೇಳೆ, ಕಡಲೆ ಬೀಜ ಅವೆಲ್ಲ ಬೇಕಾಗಿತ್ತು ತೊಗೊಂಡು. ಸರಿ ಅಂತ ಅಂದ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಸ್ಕೊಂಡು ಬಿಲ್ಲಿಂಗ್ ಎಲ್ಲ ಹೋಗೋಣ ಅಂದ್ಬಿಟ್ಟು ಬಿಲ್ಲಿಂಗ್ ಮಾಡಿಸಿದ್ದು. ನಮ್ಮ ಮನೆಯವ್ರು ಬಿಲ್ಲಿಂಗ್ ಮಾಡಿಸ್ಕೊಂಡ್ಬಂದರು. ಅಷ್ಟರಲ್ಲಿ ಪಾಪ್ಕಾರ್ನ್ ತೊಗೊಂಡು ನಾನು ಹೊರಗಡೆ ಬಂದು ಪಾಪ್ಕಾರ್ನ್ ನಿಂತಿದ್ದು. ಅಷ್ಟೆಲ್ಲ ನಮ್ಮ ಯಜಮಾನರು ಬಂದರು. ಎಲ್ಲ ಬ್ಯಾಗೆಲ್ಲ ತೊಗೊಂಡೋಗಿದ್ವಲ್ಲ, ಬ್ಯಾಗೆಲ್ಲ ಐಟಮ್ಸ್ ಹಾಕ್ಕೊಂಡು ಹೊರಡೋಷ್ಟರಲ್ಲಿ ನೋಡ್ತಿರ್ಬೋದು ನೀವೇನೆ, ಈಚೆ ಬರೋಷ್ಟರಲ್ಲಿ ಆಗಲೇ ಕತ್ಲೇನೇ ಆಗೋಗಿತ್ತು. ಸರಿ ಅಂತ ಅಂದ್ಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟು ನಾವು. ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಆಟೋ ತೊಗೊಂಡು ಬಂದ. ಆಟೋದಲ್ಲಿ ಹೊರಟ್ವಿ ನಾವೆಲ್ಲರೂ. ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದ ಟಾಪ್ಗಳು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿತ್ತು. ನನಗಂತೂ ಟಾಪು ಡ್ರೆಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಗ್ರೋಸರೀಸ್ ಎಲ್ಲ ತಂದಿದ್ವಲ್ಲ, ಎಲ್ಲನೂ ಡಬ್ಬಿಗೆ ಹಾಕಿ ಎತ್ತಿಟ್ಟು. ಇದಾಗಿತ್ತು ನನ್ನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ವಿಡಿಯೋಕ್ಕೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.